ಇತ್ತೀಚೆಗೆ ತುಂಬಾ ಜನಕ್ಕೆ ಅನಿಸ್ತಾ ಇರ್ಬೋದು, ಯಾರು ನೋಡಿದ್ರು ಅಬಾರ್ಷನ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ. ಅಂದ್ರೆ ಅಬಾರ್ಷನ್ಸ್ ಅನ್ನೋದು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆಯಾ? ಇಲ್ಲ. ಆಕ್ಚುಲಿ ಈ ಅಬಾರ್ಷನ್ಸ್ ಅನ್ನೋದು ನಿಮ್ ಅಜ್ಜಿ ತಾತದ ಟೈಮಲ್ಲೂ ಆಗೋವು. ಬಟ್ ಆಗಿನ ಕಾಲದಲ್ಲಿ ಎಷ್ಟೊಂದ್ ಜನ ಹೆಣ್ಮಕ್ಳು ಹಾಸ್ಪಿಟ್ಲ್ಗೆ ಹೋಗ್ತಾ ಇದ್ದಿದ್ದು ಅಥವಾ ಪ್ರೆಗ್ನೆಂಟ್ ಅಂತ ಗೊತ್ತಾಗ್ತಾ ಇದ್ದಿದ್ದೇನೆ 5 ತಿಂಗಳಲ್ಲಿ ಮಗು ಒಳಗಡೆ ಓಡಾಡ್ತಾ ಇದ್ದಾಗ. ಇಲ್ಲ ಅಂದ್ರೆ 2-3 ತಿಂಗಳು ಪೀರಿಯಡ್ ಬರ್ಲಿಲ್ಲ ಅಂದ್ರೆ ಅವರಷ್ಟಕ್ಕೆ ವೇಟ್ ಮಾಡೋರು, ಅದಾದ್ಮೇಲೆ ಪೀರಿಯಡ್ ಬಂದಾಗ ಅವ್ರಿಗೆ ಅದು ಅಬಾರ್ಷನ್ ಅಲ್ವಾ ಅಂತಾನೂ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಈಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ತಿಳುವಳಿಕೆ ಜಾಸ್ತಿ ಆಗಿರೋದ್ರಿಂದ, ಅದೇ ತರ ಅವ್ರದ್ದು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಜಾಸ್ತಿ ಆಗಿರೋದ್ರಿಂದ ಅವರು ಪೀರಿಯಡ್ ಮಿಸ್ ಆಗಿದ್ ನೆಕ್ಸ್ಟ್ ಡೇನೆ ಹಾಸ್ಪಿಟಲ್ಗೆ ಹೋಗ್ತಾರೆ. ಪ್ರೆಗ್ನೆನ್ಸಿ ಕನ್ಫರ್ಮೇಶನ್ ಬ್ಲಡ್ ಟೆಸ್ಟ್ ಮುಖಾಂತರ ಆಗುತ್ತೆ. ಹೀಗಾಗಿ ನಮಗೆ ಅಬಾರ್ಷನ್ಸ್ ಬಗ್ಗೆ ತಿಳುವಳಿಕೆ ಜಾಸ್ತಿ ಆಗಿದೆ. ವಾಟ್ ಇಸ್ ದ ಇನ್ಸಿಡೆನ್ಸ್ ಆಫ್ ಅಬಾರ್ಷನ್ಸ್ ಅಂದಾಗ, ನಾರ್ಮಲ್ ಆಗಿ ಇದು ಏಜ್ ಡಿಪೆಂಡೆಂಟ್. ಯಂಗ್ ಏಜ್ ಅಲ್ಲಿ ಇದು ಅರೌಂಡ್ 10% ಇರ್ಬೋದು. ಅದೇ ತರ ಏಜ್ ಜಾಸ್ತಿ ಆಗ್ತಾ ಇದ್ದಂಗೆ 40ನೇ ವಯಸ್ಸಿಗೆ ಬರೋ ಅಷ್ಟೊತ್ತಿಗೆ ಇದು 40% ತನಕನೂ ಇನ್ಕ್ರೀಸ್ ಆಗುತ್ತೆ. ಈಗ ಮುಂದಿನ ವಿಡಿಯೋದಲ್ಲಿ ನಾವು ಈ ಅಬಾರ್ಷನ್ಸ್ ಯಾವ ಸಣ್ಣ ಮಿಸ್ಟೇಕ್ಸ್ ಇಂದ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಸ್ಟೇ ಟ್ಯೂನ್ಡ್.